ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಒಂದು ಮೊಟ್ಟೆ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿರ್ತದೆ. ರೈಸು ಮುದ್ದೆ ಏನಾದರೂ ಮಾಡಿಕೊಂಡ್ರೆ ಈ ಥರ ಮೊಟ್ಟೆ ಬೇಯಿಸ್ಬಿಟ್ಟು ಈ ಥರ ಒಂದು ಗ್ರೇವಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಡೈಲಿ ಬರೀ ಮೊಟ್ಟೆ ಬೇಯಿಸ್ಕೊಂಡು ಇಲ್ಲ ಪಲ್ಯ ಮಾಡ್ಕೊಂಡು ತಿನ್ನೋರು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದು ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ. ರೊಟ್ಟಿಗೆ ಚಪಾತಿಗೆ ಇಲ್ಲಾಂದರೆ ಒಂದು ಗೀ ರೈಸ್ ಮಾಡಿಕೊಂಡು ಈ ಥರ ಒಂದು ಸೈಡ್ ಡಿಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನಮ್ಮದು 3 ಚಾನಲ್ ಇದೆ. 3 ಚಾನಲ್ಗೂ ಸಪೋರ್ಟ್ ಮಾಡಿದ್ರೆ ಖಂಡಿತ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಒಂದು ದಿಯಾ ಕುಕ್ಕಿಂಗ್ ಚಾನಲ್ಲು, ನಮ್ಮನ್ನ ಕುಕ್ಕಿಂಗ್ ಚಾನಲ್ಲು ಮತ್ತು ಇದೊಂದು ಚಾನಲ್ಲು. 3 ಚಾನಲ್ನಿಂದ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೋಡಿ, ನಾನಿಲ್ಲಿ 9 ಮೊಟ್ಟೆನ ಫಸ್ಟ್ ಬೇಯಿಸಿಟ್ಕೋತಾ ಇದ್ದೀನಿ. ಒಂದು 8ರಿಂದ 10 ನಿಮಿಷ ಈ ಥರ ಬೇಯಿಸಿಟ್ಕೊಬಿಟ್ರೆ ಸರಿಯಾಗುತ್ತೆ. ನಾನು ಬರೋಷ್ಟೊತ್ತಿಗೆ ಅವ್ರು ಬೇಯಿಸಿಟ್ಬಿಟ್ಟಿದ್ರು. ಯಾಕೆಂದರೆ ಅದು ಆ ಥರ ಒಡೆಯೋದಿಲ್ಲ. ಸ್ವಲ್ಪ ಆಯಿಲ್ ಹಾಕಿದರೆ ಆ ಥರ ಓಪನ್ ಆಗಿರೋದಿಲ್ಲ. ಅವರು ಆಯಿಲ್ ಹಾಕಿರಲಿಲ್ಲ, ಬೇಯಿಸಿಟ್ಬಿಟ್ಟಿದ್ರು ಫಸ್ಟೇ. ಇಲ್ಲಿ ನಾನು ಒಂದು 5 ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊತೀನಿ ನೋಡಿರಿ ಈ ಥರಲ್ಲಿ ಕಟರಲ್ಲಿ. ನಾನು ಇಲ್ಲಿ ಕಡಾಯಿನ ಬಿಸಿಗಿಟ್ಟಿದ್ದೀನಿ. ಅದು ಕಡಾಯಿ ಬಿಸಿಯಾಗಿದೆ. ಇದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಈ ಈರುಳ್ಳಿನ ಇದರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ, ಅಂದರೆ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡೋಕ್ಕೆ ತುಂಬಾ ಈಸಿ. ಇದು ಕಣ್ಣಲ್ಲಿ ನೀರೇನು ಬರೋದಿಲ್ಲ. ಕಟ್ ಮಾಡೋದು, ಹಾಕೋದು, ದಾರದಲ್ಲಿ ಎಳೆಯೋದು ಅಷ್ಟೇ. ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ, ಬರೀ 300 ರೂಪಾಯಿ ಅಷ್ಟೇ ಅದು. ನೋಡಿ, ಈ ಥರ ಚಿಕ್ಕದಾಗಿ ಮಾಡಿಕೊಂಡ್ರೆ ನಮಗೆ ಗ್ರೇವಿ ಚೆನ್ನಾಗಿ ಬರಲಿ ಅಂತ ಆ ಥರ ಚಿಕ್ಕದಾಗಿ ಮಾಡ್ಕೊಳ್ಳೋದು. ಕೈಯಲ್ಲೂ ಮಾಡ್ಕೊಬೋದು. ಅದು ಇದಿತ್ತಲ್ಲ, ಕಟರ್ ಇತ್ತಲ್ಲ ಅಂದ್ಬಿಟ್ಟು ನಾನು ಕಟರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು, ಅದಕ್ಕೆ ನಾನು 9 ಮೊಟ್ಟೆ ಹಾಕ್ಕೊಂಡಿರೋದು. ಇಲ್ಲಿ ನಾನು ಟೊಮೊಟೊ ಹಾಕ್ಕೊಂಡಿದ್ನಲ್ಲ, ಅಷ್ಟು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ, ಯಾಕೆಂದರೆ ಗ್ರೇವಿ ಬೇಕು, ಅಷ್ಟು ಜನಕ್ಕೆ ಗ್ರೇವಿ ಬೇಕಲ್ಲ, ಅದಕ್ಕೆ ನಾನು ಅಷ್ಟು ಟೊಮೊಟೊನು ಸೇರಿಸ್ತಾ ಇದ್ದೀನಿ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ. ಟೊಮೊಟೊ ಯಾವಾಗ ಹಾಕ್ತೀವಿ ಆವಾಗ ನಾವು ಉಪ್ಪು ಹಾಕ್ಬಿಟ್ರೆ ಫುಲ್ ಸಾಫ್ಟ್ ಆಗೋಯ್ತದೆ, ಅಂದರೆ ಗ್ರೇವಿ ಥರ ಬಂದ್ಬಿಡ್ತದೆ. ಟೊಮೊಟೊ ಹಾಕಿದ ತಕ್ಷಣ ನಾವೇನಾದ್ರು ಉಪ್ಪು ಹಾಕ್ಬಿಡ್ತು ಅಂದರೆ, ಉಪ್ಪು ಹಾಕಿಲ್ಲ ಅಂದರೆ ಟೊಮೊಟೊ ಸ್ವಲ್ಪ, ಏಕೆಂದರೆ ಇವಾಗ ಈ ಫಾರಮ್ ಟೊಮೊಟೊ ಎಲ್ಲ ಬೇಯೋದೇ ಇಲ್ಲ. ಇದು ನಾಟಿ ಟೊಮೊಟೊ ಆದರೆ ಬೇಗ ಬೆಂದೋಗುತ್ತೆ. ಫಾರಮ್ ಟೊಮೊಟೊ ಬೇಯೋದೇ ಇಲ್ಲ. ಅದು ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ನೋಡಿರಿ, ಉಪ್ಪು ಹಾಕಿದ ತಕ್ಷಣ ಈ ಥರ ಗ್ರೇವಿ ಥರ ಆಗುತ್ತೆ. ನೀವು ಯಾವಾಗ ಟೊಮೊಟೊ ಯೂಸ್ ಮಾಡಿದ್ರು ಅಷ್ಟೇ, ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಟ್ರೆ ಫುಲ್ ಗ್ರೇವಿ ಥರ ಬಂದ್ಬಿಡುತ್ತೆ. ಟೊಮೊಟೊ ಬೇಗ ಬೆಂದೋಗುತ್ತೆ. ನೋಡಿ, ಇದು ಇನ್ನೂ ಬೇಯ್ತಾ ಇದೆ. ಇವಾಗ ಇದಕ್ಕೆ ಖಾರ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅಷ್ಟೇ ಸಿಂಪಲಾಗಿ ಮಾಡಿದೆ. ನಾನೇನು ಅದ್ರ ಜಾಸ್ತಿ ಇದು ಅಡುಗೆ ಸಾಮಾನು ಉಪಯೋಗ ಮಾಡಿ ಇದಕ್ಕೇನು ನಾನು ಮಾಡಿಲ್ಲ. ಅಷ್ಟೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸಿಂಪಲಾಗಿ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಇದು ಗಟ್ಟಿ ಆಯ್ತಲ್ಲ, ಬೇಯ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋದ. ಸ್ವಲ್ಪ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಇಲ್ಲ ಹಸಿ ವಾಸನೆ ಬರುತ್ತೆ. ನಾವು ಯಾವಾಗ ಖಾರ ಹಾಕ್ತೀವಿ ಸ್ವಲ್ಪ ನೀರು ಹಾಕ್ಬಿಟ್ರೆ ಆವಾಗ ಸ್ವಲ್ಪ ಈ ಥರ ಗ್ರೇವಿ ಥರ ಬರುತ್ತೆ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, ಆಯಿಲೆಲ್ಲ ಸ್ವಲ್ಪ ಮೇಲ್ಗಡೆ ಬಂದೈತೆ. ಇವಾಗ ಇದಕ್ಕೆ ಚಿಕ್ಕದನ್ನು ನಾನು ಮೊಟ್ಟೆ ಬೇಯಿಸಿಟ್ಟಿದ್ದೆನಲ್ಲ, ನಾನು ಇದನ್ನು ಒಂದು ಮೊಟ್ಟೆನ 4 ಭಾಗ ಮಾಡಿದ್ದೀನಿ. ನೋಡಿ, 4 ಭಾಗ ಮಾಡಿ ಈ ಥರ ಒಂದು ಮಿಕ್ಸ್ ಮಾಡೋದು ಅಷ್ಟೇ. ಸಿಂಪಲಾಗಿ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿತ್ತು ಅಂದರೆ, ಉಪ್ಪು ಖಾರ ಹಿಡಿದ್ರೆ ಮೊಟ್ಟೆಗಂತೂ ತುಂಬಾ ಚೆನ್ನಾಗಿರ್ತದೆ. ಒಂದು ಸಲ ಈ ಥರ ಮಿಕ್ಸ್ ಮಾಡೋದು ಅಷ್ಟೇ, ಸಿಂಪಲ್. ನೋಡಿ, ನಾನು ಏನಾದರೂ ಜಾಸ್ತಿ ಸಾಮಾನ್ಯನೇ ಉಪಯೋಗನೇ ಮಾಡಿಲ್ಲ. ಸಿಂಪಲಾಗಿ ಟೊಮೊಟೊ, ಈರುಳ್ಳಿ ಅಷ್ಟೇ, ಒಂದು ಖಾರ ಹಾಕ್ತಿದ್ದೀನಿ ಅಷ್ಟೇ. ಅದಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ರೆಡಿ ಆಗಿದೆ ನೋಡಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ, ಬೆಲ್ಲೈಕನ್ ಪ್ರೆಸ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.